ಹಾಂ ಓಕೆ ಸರ್. ಜೈ ಭೀಮ್ ವಂದನೆಗಳಿಗೆ ನಾವೇನು ಇವತ್ತು ಆತ್ಮವಿಶ್ವಾಸ ವೇದಿಕೆ ವತಿಯಿಂದ ನಾವು ಒಂದು ಮನವಿ ಕೊಡ್ತಾ ಇದ್ದೇವೆ. ಅದೇನಂತ ಹೇಳಿದ್ರೆ, ನಮ್ಮ ಬಂಗಾರಪೇಟೆ ತಾಲೂಕಿನ ಅಧಿಕಾರಿಗಳಾಗಲಿ, ಗಳಾಗಲಿ, ಯಾರೇ ಆಗಲಿ, ಪಿ ಡಿ ಒಗಳಾಗಲಿ, ಅಧಿಕಾರಿಗಳು ಅವರ ಕೇಂದ್ರ ಸ್ಥಳಗಳಲ್ಲೇ ಕಾರ್ಯನಿರ್ವಹಿಸಬೇಕು, ಕೆಲಸ ಮಾಡಬೇಕು. ಯಾಕಂದರೆ ಇಲ್ಲ ಅಂದರೆ ಹಳ್ಳಿಯಿಂದ ಬರುವ ಬಡವರು, ಮಹಿಳೆಯರು, ವೃದ್ಧರು, ಅಂಗವಿಕಲರು, ವಿದ್ಯಾರ್ಥಿಗಳು ಯಾರೇ ಆಗಲಿ ತೊಂದರೆ ಆಗುತ್ತೆ, ಅವ್ರನ್ನ ಹುಡ್ಕೊಂಡು ಹೋಗ್ಬೇಕು. ಎಲ್ಲಿ ಖಾಸಗಿ ರೂಮ್ಗಳು ಮಾಡ್ಕೊಂಡಿರ್ತಾರೆ, ಅಲ್ಲೆಲ್ಲ ಬಾಧೆ ಆಗ್ತದೆ. ಅದಕ್ಕೆ ಕೇಂದ್ರ ಸ್ಥಳದಲ್ಲೇ ಬಂದು ಕಾರ್ಯನಿರ್ವಹಿಸಿದ್ರೆ ಜನಗಳಿಗೆ ಅನುಕೂಲ ಆಗುತ್ತದೆ. ಆಮೇಲೆ ಇನ್ನೊಂದು ಏನಂದರೆ, ತಾಲೂಕು ಆಫೀಸ್ನಲ್ಲಿ ದಳ್ಳಾಳಿಗಳ ಅವಳಿ ಹೆಚ್ಚಾಗಿದೆ, ಅದನ್ನ ತಡೆಗಟ್ಟಬೇಕು. ಅವರೇ ಖುದ್ದಾಗಿ ಬಂದು ಕೆಲಸ ಮಾಡ್ಕೊಂಡು ಹೋಗೋ ರೀತಿಯಲ್ಲಿ ಒಂದು ಕ್ರಮ ತಗೊಬೇಕು. ಆಮೇಲೆ ಏನು ಸರ್ಕಾರಿ ಜಮೀನುಗಳು ಒತ್ತುವರಿ ಆಗಿದೆಯೋ ಅದನ್ನು ತೆರವುಗೊಳಿಸಬೇಕು. ಯಾಕಂದರೆ ಸರ್ಕಾರಿ ಜಮೀನುಗಳು ಇವತ್ತು ಕಣ್ಮರೆ ಆಗ್ತಾಯಿದೆ. ಅದಕ್ಕೆ ಮನವಿ ಮಾಡ್ಕೊತಾ ಇದ್ದೀವಿ, ಸರ್ಕಾರಿ ಜಮೀನುಗಳು ಉಳಿಸಬೇಕಾಗಿದೆ. ಮತ್ತು ಇನ್ನೂ ಕೆಲವು ಬೇಡಿಕೆಗಳು ಇದು ಮಾಡ್ತಾಯಿದ್ದೀವಿ. ಇವತ್ತು ಈ ಬೇಡಿಕೆಗಳು ಈಡೇರಿಸ್ತಾರೆ ಅಂದ್ಬಿಟ್ಟು ಒಂದು ನಂಬಿಕೆ ನಮ್ಮಲ್ಲಿದೆ. ದಿನಾಂಕ 6/8/2024 ಏನಿದೆ ಮನವಿ ಆತ್ಮವಿಶ್ವಾಸ ವೇದಿಕೆ ಅವರು ಸಲ್ಲಿಸಿರುತ್ತಾರೆ. ಮನವಿನಲ್ಲಿ ಅವರು ಸುಮಾರು ಬೇಡಿಕೆಗಳನ್ನು ಇಟ್ಟು ಮನವಿಯನ್ನು ಸಲ್ಲಿಸಿರುತ್ತಾರೆ. ಈ ಬೇಡಿಕೆಗಳನ್ನು ಪರಿಶೀಲಿಸಿಕೊಂಡು ಮಾನ್ಯ ತಹಸೀಲ್ದಾರ್ ಅವರ ಪರವಾಗಿ ಈ ಅರ್ಜಿಯನ್ನು, ಈ ಮನವಿಯನ್ನು ಸ್ವೀಕರಿಸ್ತಾ ಇರುತ್ತೇನೆ. ಇದರಲ್ಲಿ ಎಷ್ಟು ಬೇಡಿಕೆಗಳು ನಮ್ಮಿಂದ ಆಗುತ್ತೆ ಎಲ್ಲ ಪೂರ್ತಿ ಮಾಡ್ತೀವಿ. ಮತ್ತು ಇದನ್ನು ನಮ್ಮ ಮೇಲಧಿಕಾರಿ ಗಮನಕ್ಕೆ ತಂದು ಇದ್ರ ಬಗ್ಗೆ ಕ್ರಮ ವಹಿಸ್ತೀವಿ. ಆತ್ಮವಿಶ್ವಾಸ ವೇದಿಕೆಗೆ, ಆತ್ಮವಿಶ್ವಾಸ ವೇದಿಕೆ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ.